ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ, ಎಲ್ರಿಗೂ ಶರಣು. ಧರ್ಮಸ್ಥಳ ಪ್ರಕರಣದಲ್ಲಿ ಏನೇನು ನಡೀತಾ ಇದೆ ನೀವೇ ನೋಡ್ಕೊಂಡು ಬರ್ತಾ ಇದ್ದೀರಾ. ನಿನ್ನೆ 0.6ನಲ್ಲಿ ದೊಡ್ಡ ಬ್ರೇಕ್ ಥ್ರೂ ಆಗಿದೆ. ಇದೇ ರೀತಿಯಲ್ಲಿ SIT ಸಮಯ ಪ್ರಜ್ಞೆಯಿಂದ ಮತ್ತು ಪಾರದರ್ಶಕವಾಗಿ ಅದರ ಕೆಲಸ ಮುಂದುವರಿಸಲಿ. ಮತ್ತು ನೂರಾರು ಅಸಹಜ ಸಾವುಗಳು ಧರ್ಮಸ್ಥಳ ಸುತ್ತಮುತ್ತ ಏನು ನಡೆದಿದೆ ಅಂತ ಆರೋಪ ಇದೆ, ಅವೆಲ್ಲದಕ್ಕೂ ನ್ಯಾಯ ಬೇಕು ಅನ್ನೋ ನಮ್ಮ ಹೋರಾಟನೂ ಮುಂದುವರಿಸ್ತಾ ಇದ್ದೀವಿ. ನಾಳೆ ಫ್ರೀಡಮ್ ಪಾರ್ಕ್ನಲ್ಲಿ ಬೆಳಗ್ಗೆ 10ರಿಂದ 10ವರೆಗೆ ಆಗಸ್ಟ್ 2ನೇ ತಾರೀಕು ಶನಿವಾರ ನಾವು ಒಂದು ಸಮಾನ ಮನಸ್ಕರ ವೇದಿಕೆ ಅಡಿಯಲ್ಲಿ ನಾವೆಲ್ಲರೂ ಸೇರ್ತಾ ಇದ್ದೀವಿ. ಈ ಒಂದು ನ್ಯಾಯಕ್ಕೋಸ್ಕರ ಭಾಳ ಮುಖ್ಯವಾಗಿ ಇದು ಎಲ್ಲ ಪಕ್ಷಗಳಾಗಿರ್ಬೋದು ಮತ್ತು ಎಲ್ಲ ಸಿದ್ಧಾಂತಗಳು ಸೇರಿ ಒಕ್ಕೊರಳಲ್ಲಿ ನಮಗೆ ನ್ಯಾಯ ಬೇಕು ಅಂತ ನಾವು ಧ್ವನಿ ಕೊಡಿಸ್ತಾ ಇದ್ದೀವಿ. ನೀವು ಬನ್ನಿ, ನಾನು ಬರ್ತಾ ಇದ್ದೀನಿ. ಭಾಳ ಮುಖ್ಯವಾಗಿ SIT ರಚನೆ ಆಗಿದ್ದು ಸರ್ಕಾರದ ಇಚ್ಛಾಶಕ್ತಿಯಿಂದ ಅಲ್ಲ, ಜನರ ಧ್ವನಿಯಿಂದ. ಸೊ ಆ ಜನರ ಧ್ವನಿನ ಮುಂದುವರ್ಸೋಣ. ನಾಳೆ ಆಗಸ್ಟ್ 2ನೇ ತಾರೀಕು ಫ್ರೀಡಮ್ ಪಾರ್ಕ್. ನೀವು ಬನ್ನಿ, ನಾನು ಬರ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಭೀಮ್.